ಏನ ಸಿದ್ಲಿಂಗಣಯ್ಯ ಬಾ ಆಸ್ಪತ್ರೆಗೆ ಹೊರಟಿದೀವಿ ನೀನು ಬರಲಿ ಅಂತ ಹೇಳಿ ಕಾಯ್ತಾ ಇದ್ವಿ. ಬಾ ಬೇಗ ಹಾಸ್ಪಿಟ್ಲಿಗೆ ಹೊರಟಿದೀವಿ, ಹೋಗ್ಬೇಕು. ಗಿರ್ಜಿಂಬೆ ತಾಡಿ ನಮ್ಮ ಸಿದ್ಲಿಂಗಮ್ಮ ಬರಲಿ ಅಂತ ಇದ್ದಾಳೆ. ಬಾ ಹೋಗೋಣ. ಅಲ್ಲೇ ಹೊಲ್ಟಿದ್ರೇನು? ನಾನು ಇಲ್ಲಲ್ಲ ಒಟ್ಟು ಧೂಳಾಗಿದ್ದ ಒಟ್ಟು ಗುಡಿಸಿ ನೀರು ಹಾಕ್ತೆ ಬಾಗ್ಲಾಗೆಲ್ಲನ. ಹಂಗೇನೆ ಎಲ್ಲ ಸೇಲ್ಗಳೆಲ್ಲ ಒಳಕ್ಕೆ ಹಿಡ್ದು ಎಲ್ಲನ ಸೇಲ್ಗಳು ರಾಗಿ ಸೇಲ್ಗಳು ಎಲ್ಲ ಇಲ್ಲಿದ್ವಾ ಎಲ್ಲ ನಾವು ಒಳಕ್ಕೆ ಹಿಡ್ದೆ ಕಣಮ್ಮ. ಹೊಲ್ಟಿದ್ರೇನು ಹಂಗಾರಿ? ನಡೀರಿ ಹೋಗೋಣ, ನಡಿ ನಡಿ. ಡಾಕ್ಟ್ರ್ ಬರೋದಕ್ಕೆ ಜಲ್ದಿ ಹೋಗೋಣ ಅಂತ ಹೇಳಿ ತೋರಿಸ್ಕೊಂಬರೋದು ಅಂತ. ಹಿಂಗೆ ಇದ್ಬಿಟ್ರೆ ಆಗಲ್ಲ, ತೋರಿಸ್ಕೊಬರ್ಬೇಕು. ಅದಕ್ಕೆ ಬಾರಣ, ಹೋಗೋಣ ಬಾ, ಜಲ್ದಿ ಹೋಗಿ ತೋರಿಸ್ಕೊಂಬರೋಣ ಬಾ. ನಡಿಯಮ್ಮ ಜಲ್ದಿ ಹೋಗೋಣ ನಡಿ, ಡಾಕ್ಟ್ರ್ ಬರೋದಕ್ಕೆ ರಪ್ಪನ ಹೋದ್ರೇನಿ. ನಡಿ ಚಿಲ್ಕ ಹಾಕೈನಿ, ನಡಿ ನೇನು ಬತ್ತೀನಿ. ಮನೆಯಾಗೆ ರಾಗಿ ಕಾಳಿಲ್ಲ, ನನಗೆ ಮುದ್ದೆ ಉಂಡಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಎಲ್ಗ ಹೋಗ್ತಾ ಇದ್ದಾನೆ ಅಣ್ಣ ಕರ್ಕೊಂಡು, ಅಲ್ಲೆಲ್ಗೋ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಹೋಗಿ ಸುಮ್ಮನೆ ಒಂದು ಸೀಲೆ ಎಳ್ಕೊಂಬಂದ್ಬಿಡ್ತೀನಿ. ಒಂದು ಸೀಲೆ ಎಳ್ಕೊಂಬಂದ್ರೆ ಸುಮ್ಮನೆ ಉಣ್ಬೋದು. ಸುಮ್ಮನೆ ಯಾಕೆ ಒಟ್ಟುನು ಎಳ್ಕೊಂಬತ್ನ ಒಂದು ದಿವಸ. ಕೇಳಕ್ಕೆ ಹೋದ್ರೆ ಕೊಡಲ್ಲ ಅಲ್ಕ ನನ್ನ ಮಗ. ಬೇಗ ಹಾಕಿಲ್ಲ ಏನಿಲ್ಲ, ಸೀಲ್ಕ ಹಾಕಿ ಅವನೇ ಹೋಗ್ತೀನಿ. ಹೋಗಿ ಸುಮ್ಮನೆ ತಕ್ಕೊಂಡು ಹೋಗ್ತೀನಿ. ರಾಗಿ ಕೊಡೋಕೆ ಇದು ಮಾಡ್ಕೊಂತಾನಂಗೆ. ಎಂತೆಂಥರ್ಗ ಕೊಡ್ತಾನಂಗೆ. ನಮ್ಮಂಥರಿಗೆ ಕೊಡಲ್ಲ ನೋಡಪ್ಪ, ಇದು ಹೆಂಗೈತಿ. ಇಂಥ ನನ್ನ ಮಕ್ಕಳಿಗೆಲ್ಲ ಏನೇನೋ ಬರೋಲ್ಲ, ಓದ್ತೋಗೋಕ್ಕಾಗುತ್ತೆ. ಅಡ್ತಾಗಿ ಒಂದು ರಾಗಿ ಕೊಡೋಲ್ವಲ್ಲ. ಇಂಥವ್ರಿಗೆ ದೇವ್ರು ಒದ್ದದ್ದು ಕೊಡ್ತಾರೆ. ಪಾಪ ನಮ್ಮ ಶಂಭುಲಿಂಗನೂ ರಾಜಮ್ಮ ನಮಗೆ ಪಾಪ ಮುದ್ದೆ ಇಕ್ತಾರೆ. ಅಂಥವ್ರಿಗೆ ದೇವ್ರು ಕೊಡಲ್ಲ. ನನ್ನ ಮಗ ಕೀಸ್, ನನ್ನ ಮಗ ಅವಳೇನಿ, ಗಿರ್ಜಿಂಬೇನು ಅವಳೇನಿ, ಈ ನನ್ನ ಮಗನು ಅವನೇನಿ. ಇಬ್ಬರಳು ಕೀಸ್ ನನ್ನ ಮಕ್ಕಳು. ಇಂಥವ್ರಿಗೆ ದೇವರು ಒದ್ದದ್ದು ಕೊಡ್ತಾನೆ. ಅಂಥವ್ರಿಗೆ ಕೊಡಲ್ಲ. ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ. ಹಾಗೆ ರಾಗಿಲ್ಲ, ಮುದ್ದೆ ಉಂಡಿದ್ದೆ ಸಮಾಧಾನ ಆಗಿಲ್ಲ. ಪಾಪ ಅವಳಿ ತರಕ್ಕೆ ದುಡ್ಡಿಲ್ಲ ಕೈಯಾಗೆ. ದುಡ್ಡಿದ್ದಿದ್ರೆ ಅವಳೇನೆ ಹೇಳ್ಸ್ಕೊಂತಿರ್ಲಿಲ್ಲ. ಪಾಪ ತಂದುಬಿಡಾಳು. ಪಾಪ ಏನು ಮಾಡ್ತೀವಿ, ದುಡ್ಡಿಲ್ಲ ಕೈಯಾಗಿ. ಅದಕ್ಕೇನೆ ಹೋಗಿ ಹೇಳ್ಕೊಂಬೋಗ್ತೀನಿ ಸುಮ್ಮನೆ. ಒಳ್ಳೆ ಮಾತನ್ನ ಕೇಳಿರಿ, ಇವಾಗ ಯಾರು ಕೊಡಲ್ಲ. ಈಗ ಹಿಂಗೆ ಸುಮ್ಮನೆ ಬಂದು ಹಿಂಗೆ ತಗೊಂಡೋಗೋದು ಕಲಿಬೇಕು. ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ ಈ ಕಾಲದಾಗೆ. ಕೊಡಪ್ಪ ಅಂತ ಹೇಳಿ ಯೋಟ್ ಕೇಳ್ದಿ. ಕೊಡಲಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ. ಎಳಿಯೋಕ್ಕಾಗಲ್ಲಪ್ಪ, ಇದಂತೂ ಮೂಟೆ ಅಷ್ಟೊಂದು ಭಾರ ಐತಿ. ಏನನ್ನ ಮಾಡಿ ಹೇಳ್ಕೊಂಡು ಹೋಗ್ತೀನಿ. ಏನು ಮಾಡೋಣ, ಸ್ವಲ್ಪ ದೂರ ಹೇಳ್ಕೊಂಡು ಹೋಗ್ತೀನಿ. ಭಾರ ಆಯ್ತು ಹಂಗೇನೆ. ಎಳಿಯೋಕ್ಕಾಗಲ್ಲ ಅಂತ ಇಲ್ಲ ಐತಿ. ಏನು ಹಂಗೇನೆ ಅವ್ನು ಸಂಪಾದನೆ ಮಾಡಿದ್ವಲ್ದ ಬೆಳೆದ ನಮ್ಮಂಗೆ ಆಡ್ತಾನೆ. ಹಂಗೇನೆ ಬೋಲೆದ್ದು ಮಾಡ್ತಾರೆ. ಒಳ್ಳೆ ಮಾತಿಗೆ ಕೇಳಿರಿ ಬೆಲೆನೇ ಇಲ್ಲ ಈ ಕಾಲದಾಗಿ. ಹೇಳು. ನೋಡ್ರಿ ಅಚ್ಚೆ ಮತ್ತು ಹೊಸ ತಂದೆ ತಾಯಿಗಳಿಗೆ ಕೋಳಕಲ್ಲ ಮಕ್ಕಳು. ಅಲ್ಲ ನೋಡು, ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಯಾರನ್ನ ನೋಡ್ಲೇಳಿ, ಏನು ಹೇಳಿದ್ರು ಹೇಳಿ ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ. ಅವನಂತೂ ಇಲ್ಲ ಸದ್ಯಕ್ಕೆ ಅವ್ನು ಬರೋದ್ರೊಳಗಾಗಿ ಹೇಳ್ಕೊಂಡು ಮನೆಗೆ ಸೇರಿಸ್ಕೊಂಡ್ರೆ ಅವನೇನು ಬಂದು ತಗೊಂಡೋಗಲ್ಲ. ಸುಮ್ಮನೆ ಆಗ್ತಾನೆ. ಯಾರು ಇಲ್ಲ ಹೆಂಗ ಸದ್ಯವಾರಾಗು ನಾನು. ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಯಾರನ್ನ ಬಂದು ಕೇಳಿ ಹೇಳ್ತೀನಿ. ಹೇಳಮ್ಮ, ನೀನು ಇಲ್ಲೇ ಇದೀಯಾ? ಯಾತದ ಹಂಗೆ ಹೇಳ್ಕೊ ಬರ್ತಾ ಇದೀಯಾ? ಇಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ಯಾತದು? ರಾಗಿ ಸಿಲ ಕಣ್ ಪಾಪ. ಅವನು ರಾಗಿ ಕೇಳಿದ್ಕೆ ಕೊಡಲಿಲ್ಲ. ಅದಕ್ಕೆ ರಾಗಿ ಸಿಲ ನೀನು ಹೇಳ್ಕೊಂಬತ್ತಾ ಇದ್ದೀನಿ. ಅವ್ನು ಇರಲಿಲ್ಲ, ಯಾತ ಹೋಗಿದ್ದಕ್ಕ ರಪ್ಪನ ಹೇಳ್ಕೊಳಮ್ಮ ಅಂತ ಕಿಕ್ಕು. ನಾನು ಕೇಳಿದೆ ಕಣಮ್ಮ, ಅವನು ಕೊಡಲ್ಲ ಅಂತ ಹೇಳ್ದ. ಕೊಡಲ್ಲ, ನಮ್ಗೊಂದು 2 ಸೀಲನ ಅಂತಂದೆ. ಕೊಡಲ್ಲ ಅಂದ, 1 ಸೀಲನಾದ್ರೂ ಕೊಡಲ್ಲ ನಮ್ಗೆ ಒಪ್ಪುಟ ಇಲ್ಲ ಅಂತ ಕೇಳಿದೆ. ಇಲ್ಲ ಕೊಡಲ್ಲ ಅಂದ. ಸುಮ್ಮ ತಾಂಬೈಲಿ ಹೇಳ್ಕೊಂಬೈಲಿ, ಇನ್ನೊಂದು ಸೀಲ ಹೇಳ್ಕೊಂಬರನಿ. ಇವಾಗ ಬೇಡ ಬಾ. ಇವಾಗ ಹೇಳ್ಕೊಂಬಂದ್ರೆ ಗೊತ್ತಾಗುತ್ತೆ. 2 ಸಲ 3 ಸಲ ಹೇಳ್ಕೊಂಬಂದ್ರೆ ಸಾಕಿದ. 1 ಸಲ ಹೇಳ್ಕೊಂಬಂದಿದ್ದೀವಲ್ಲ, ಇವೇ ಆಗ್ತವೆ. ಒಂದು 6 ತಿಂಗಳು 7 ತಿಂಗಳು ಇವೇ ಆಗ್ತವೆ. ಆಮೇಲೆ ತಿರಾನ ಇನ್ನೊಂದು 2 ದಿನ ಬಿಟ್ಟು ಇನ್ನೊಂದು ಸಲ ಹೇಳ್ಕೊಂಬರೋಕ್ಕಾಗುತ್ತೆ. ಸದ್ಯಕ್ಕೆ ಕಾಯಿಲಿ ಹೇಳ್ಕೊಂಡು ಹೋಗ್ಕೊಂಬ ಅಂತಕ್ಕೆ ನನ್ನ ಕೈಲಿ ಎಳೆಯೋಕ್ಕಾಗಲ್ಲ. ಅಲ್ಲಿಂದ ಹೇಳ್ಕೊಂಬಂದಿದ್ದೀನಿ. ನಂಬ್ರಿಕೆಂಡು ಹೇಳ್ಕೊಂಬಂದಿದ್ದೀನಿ ಬಾ. ನೀನು ತಗೊಂಡೋಗ್ಬೇಕು. ಕಂಡಾರ ಮನೆಗೆ ಯೋಸ್ತೀನಿ ಅಂತ ನಾವು ರಾಗಿ ಸಿಡ್ತಂದು ಮುದ್ದೆ ಮಾಡ್ಕೊಂಡು ಹೋಗ್ಬಾನ. ಅನ್ನ ಉಂಡಿದ್ದು ನಿಧಾನನೇ ಆಗಲ್ಲ. ಹಿಂಗೆ ಸುಮ್ಮನೆ ತಗೊಂಡೋದ್ರಿ ಯಾವುದೇ ಇರಲ್ಲ. ಯೋಸನ್ ರಾಗಿ ಬೆಳ್ದವ್ನಿ. ಕೊಡಪ್ಪ ಒಂದು ದಿವಸ ಅಂದ್ರೆ ಕೊಡಲ್ಲ ಅಂತಾನೆ. 20-25 ಸೀಲನ ಏನು ಹಂಗೆ ಮೋಸ ಮಾರ್ತಾನೆ ಮಂಗಾಡ್ತಾನೆ ಹಂಗೆ. ಅಣ್ಣೇರಿ ಕೊಡಲ್ಲ ಅಂತಾನೆ. ಸುಮ್ಮನೆ ಹಿಂಗೆ ಎಳ್ಕೊಂಡು ಹೋಗ್ಬೇಕು. ನೀನು ಒಳ್ಳೆ ಕೆಲಸ ಮಾಡಿದ್ವಿ. ಎಳ್ಕೊಂಡು ಹೋಗ್ತೀನಿ ತಡೀಲಿ ರಪ್ಪನ. ಇನ್ನೊಂದು ಸೀಲನೂ ತಗೊಂಬತ್ತಿದ್ದು ನೀನು ಅಂದಿದ್ರಿ. ಬೇಡ ನಡಿ. ಯಾವಾಗ ನಾನು ಇನ್ನೊಂದು ಪಟ್ಟು ತಗೊಂಡೋಗಕ್ಕಾಗುತ್ತೆ. ಇನ್ನೊಂದು ಪಟ್ಟು ಯಾವಾಗ ನಾನು ಬಾಕಲು ತೆಗ್ದು ಹೋಗ್ತಾನಲ್ಲ, ಆಗ ಅವಳು ಬರೋ ಅಷ್ಟೊತ್ತಿಗೆ ಗಿರ್ಜಿಂಬೆ ಬರೋತಿ ತಗೊಂಡೋಗಕ್ಕಾಗುತ್ತೆ. ನಡಿ. ಅವಳಿದ್ರೆ ಯಾವಾಗಲೂ ಮನೆ ತಕ್ಕ ಪಲಟಿದ್ದಂಗೆ ಇರ್ತಾಳೆ. ನಡಿ. ಹೆಂಗೆ ಬಿಡುತ್ತೆ, ಒಂದು 6 ತಿಂಗಳು ವರ್ಷ ಮುಣ್ಬೋದು. ನಾವಿಬ್ರಳೆಲ್ಲ ಸ್ಯಾನಿ ಮುದ್ದೆ ಹೋಗ್ಬೋದು. ಒಂದು ವರ್ಷ ಬರ್ತವೆ. ಒಂದು 70-80 kg ಇರ್ಬೇಕೇನಪ್ಪ ಇವು. ಬಾಯಿ ಕಟ್ಟೇವನಲ್ಲ, ತುಂಬ ಇದ್ದಿದ್ರೆ 1 ಕ್ವಿಂಟಲ್ ಬರೋವು. ಇದು ಪಾಪ 50 kg ಇದಾವೆ. 50-60 kg ಬರ್ತವೆ ಅನ್ಸುತ್ತೆ ಅಷ್ಟೇನು. ಹೆಂಗ ಬಿಡು, 25 ಸೇರು. ನಮ್ಗೊಂದು 10 ಸೇರು ಹಾಕ್ಸಿ ಒಂದು 2-3 ತಿಂಗಳು ರಾಗಿ ಸೀಟ್ ಆಗುತ್ತೆ ಸಾಕು. ಮಾಡಿ ಹೋಗಿ ಹಾಕ್ಸ್ಕೊಂಬತ್ತೀನಿ. ಮಾಡಿ ಫಸ್ಟ್ ಹೊಸರಾಗಿ ಬೇರೆನೆ
ಸೆನಕ್ಕಿರ್ತವೆ ರಾಗಿ ಸಾವಿಗೆನು ಒತ್ತು ಯಮ ಇವತ್ತು ಬೈ ನಾವು ಒಂದಿಟ್ಟು ಹೊಸ ಎಲ್ಲ ಕೆಂಪುಗೆ ಸೆನಕ್ಕಿರ್ತವೆ ರಾಗಿ ಸಾವಿಗೆ ಒತ್ತು ಯಮ ಸೆನಕ್ಕಿರ್ತಾವೆ ಸಾವಿಗೆ ಉಂಬಕ್ಕೆ ಹೊಸ ರಾಗಿ ಬೇರೆ ಒಂದಿಸು ಯಾರವನ ಕರಿರಾಗಿ ಸೊಸೈಟಿ ಒಯ್ದವಲ್ಲ ಸೊಸೈಟಿ ಹೋಗಿ ಬೆರ್ಸಿ ಹಾಕ್ಸು ಈ ಹೊಸರಾಗಿ ಬೊಯ್ದೊಯ್ದಂಗಾಗುತ್ತೆ ಜಲ್ದು ಸಿಟ್ಟು ಹಿಡಿಯಲ್ಲ ಹೆಸ್ರು ಹಿಡಿಯಲ್ಲ ಹೊಸರಾಗಿ ಎಲ್ಲ ಅಕ್ಕಿ ಮುದ್ದೆ ಪಾಪ ಕೆಂಪಗೆ ಎಷ್ಟು ಚೆನ್ನಾಗಿರುತ್ತೆ ಹೊಸರಾಗಿ ಎಲ್ಲ ಮುದ್ದೆಂಗೆ ಎಂಥ ಚೆನ್ನಾಗಿರುತ್ತೆ ಸರಿ ಆಯ್ತು ಹೇಳು ನಾನೆಲ್ಲನ ಸೊಸೈಟಿ ರಾಗಿ ಕರ್ರನ ಒಯ್ದಾನೆ ಅವನು ತೊಳ್ದಾಕಿ ಬೆರ್ಸಿ ಹಾಕ್ಸ್ಕೊ ಬತ್ತೀನಿ ಬಿಡು ಹೆಂಗೆ ಎಳ್ಕೊಂಬಂದಿದ್ದು ವಾಸಿ ಆತತ್ತ ಎಲ್ಗೋದ್ಲಿ ಇವಳು ಅವಾಗ ಓದಾಳ್ಕಣ ಪತ್ತಿಲ್ಲ ಅಲ್ಲಿ ಕಮಲಮ್ಮನ ಅಂತ ಕೂತ್ಕೊಂಡು ಮಾತಾಡ್ತಿರ್ಬೇಕು ಅವ್ರ ಮನೆಯಾಗ ಇವಾಗ ಕಮಲಮ್ಮ ಹೆಂಗೆ ಐತಲ್ಲ ಹೆಂಗೆ ಮಾತಾಡ್ತಾರೆ ಕೂತ್ಕೊಂಡು ಕಮಲಮ್ಮನ ತಕ್ಕ ಹೋಗಿರ್ಬೇಕು ಮಾತಾಡೋಕ್ಕೆ ಅಲ್ಲಿಗೆ ಹೋಗ್ತಾಳೆ ಇವಾಗ ಬರೀ ಮಾತಾಡೋಕ್ಕೆ ಒಂದು ಬೋದಕ್ಕೆ ಮಾಡಲ್ಲ ಕಣ ಒಂದು ಬೋದಕ್ಕೆ ಮಾಡಲ್ಲ ಎಲ್ಲ ನಾನೇ ಮಾಡಬೇಕು ಹೋಗಿ ಸುಮ್ಮನೆ ಕಮಲಮ್ಮ ಮಂತ ಕಾಲು ಇನ್ನು ಕುಕ್ಕಂತಾಳೆ ನನಗೆ ಮಾಡೋಕ್ಕಾಗಲ್ಲ ಏನು ಮಾಡ್ತೀಯಮ್ಮ ಮಾಡಲೇಬೇಕು ಮಾಡಿ ಕಲ್ಸಿದ್ಯಾ ನೀನು ಏನು ಮಾಡೋಕ್ಕಾಗಲ್ಲ ಆ ಹುಡುಗರು ಎತ್ತೋದ್ವಾ ಅಲ್ಲಿ ಯಾವ ಸುತ್ತರಿಯಕ್ಕೆ ಹೋದ್ವೇನ ಅವಂತೂ ಹೋಗಿ ಒಂದು ಸೂಸ ಹೇಳ್ದಂಗೆ ಕೇಳಲ್ಲ ಬಾರಪ್ಪ ಹಿಂಗೆ ಎಳ್ಕೊಡ್ತೀನಿ ಬೋರೋ ದರನ ಎಳ್ದಿಕ್ಕೆ ಬೋರೋ ರಾಗಿಸಿಲ್ಲ ಅಂದ್ರೆ ಇಲ್ಲ ಹೋಗು ಅಂತ ಹೇಳು ಅದೇ ಹೋಗ್ತಾವೆ ಆ ಹುಡುಗರು ಬಂದಿದ್ರಿ ಇಡೋದಕ್ಕೆ ಎಳ್ಕೊಂಬತ್ತಿದ್ದು ನನಗೆ ಹೇಳೋಣ ಒಬ್ಬಳೇ ಎಳಿಯೋಕ್ಕಾಗಲಿಲ್ಲ ರಾಗಿಸಿಲ್ಲನ ನಾಕಿಕ್ಕಿದ್ರೆ ಯೋ ಸಂದಾಗ್ಯೋ ಪಪ್ಪ ಯೋಸು ಒಂದು ಹೊಟ್ಟೆವನಿ ರಾಗಿಸಿಲ್ಲನ ಮನೆಯ ಸೀಲ್ಗು ಮಸ್ತಾಗಿ ಹೊಟ್ಟೆವನಿ ಮಸ್ತ ಬೆಳೆ ಬೆಳೆದವನ್ ಕಣ್ಪಾಪ ಬೆಳೆದವ್ನಿ ಒಬ್ಬರೇ ಒಂದಿಸ್ಕೊಡೋಣ ಲಕ್ಷ್ಮಿ ಅಂತಳಿ ಮಾತ್ರನ ಕೊಡ್ತಾನೆ ಅವಳಿಗೆ ಒಂದು ಅರ್ಧ ಸೀಲ್ ನೋಸ್ ಕೊಟ್ಟನಂತ 30 ಸೇರ ಅವಳು ರೇಖಮ್ಮ ಒಂದು 20-25 ಸೇರು ಕೊಟ್ಟನಂಚಿ ನೋಡಪ್ಪ ಹೆಂಗೆ ಬರೀ ಕಂಡರಿಗೆ ಕೊಡ್ತಾನೆ ನಮ್ಮಂತರಿಗೂ ಇಲ್ಲ ನಾ ರೇಖೆಗೂ ಕೊಟ್ಟು ನೀನು ನೋಡು ಅವಳಿಗೆ ಯಾಕೆ ಕೊಟ್ಟು ಏನು ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ ಅಂತ ನೀ ಅಂತಳಿಗೆ ಯಾಕೆ ಕೊಡೋ ಅಂಥದ್ದು ಲಕ್ಷ್ಮಿಗೂ ಅವಳಿಗೂ ಓಹೋ ಸುಮ್ಮನೆ ಈಗ ಕೂಲಿ ಏನೈತೆ ಅದನ್ನ ಕೊಡ್ಬೇಕಾಗಿತ್ತು ಅವನು ಅವ್ರಿಗೆಲ್ಲ ಯಾಕೆ ಕೊಟ್ಟ ಬೋಲ್ ಒಳ್ಳೆನಲ್ಲ ಹೇಳಿ ಇವನು ಸಿದ್ಧವಾದಂಬನು ಬೋಲ್ ಒಳ್ಳೆನಲ್ಲ ನೋಡಮ್ಮ ನಮ್ಗೆ ಇವಾಗ ಏನು ಮಾತಾಡಂಗಿಲ್ಲ ಯಾಕೆ ಅಂತ ಹೇಳಿ ನಾವು ಯಾತ ಮಾತಾಡಕ್ಕೆ ಹೋಗಿ ಸುಮ್ಮನೆ ಇರ್ತೀವಿ ಅವ್ನು ಬೇರೆ ಇದನ್ನಲ್ಲ ಕಿಟ್ಟಪ್ಪರ್ ಕಾಣ ಒಬ್ಬ ಅದು ಕಣ್ಣಂತ ಅದೆಲ್ಲ ವೇದು ವೇದು ಅದು ಒಳ್ಳೇದಲ್ಲ ಅದು ಸ್ವಾಡ್ ನಮಗಂತಿಲ್ಲನ ಯಾಕಂದ್ರೆ ನಾನು ಮಾತಾಡಕ್ಕೆ ಹೋದ್ರೆ ಹಿಂಗೆ ಬರುತ್ತೆ ನೀನು ಅವ್ನ ಸುದ್ದಿ ಮಾತಾಡಬೇಡ ಅಂಬುತ್ತಿ ಯಾಕೆ ಅವನ್ಬೇಕಾಯ್ತು ನೋಡಪ್ಪ ಇವ್ರು ಹಿಂದ್ಲಾರಲ್ಲ ಮುಂದ್ಲಾರಲ್ಲ ಹಿಂದುಡ್ತಾರೋ ಮುಂದುಡ್ತಾರೋ ಇನ್ನೂ ಜೋರು ಮಾಡಿರ್ಕೆ ಇನ್ನು ಕೇಳ್ಬೋದು ಅಂತಂದ್ರೆ ಹಿಂದ್ಲಾರಲ್ಲ ಮುಂದ್ಲಾರಲ್ಲ ಇವರೆಲ್ಲ ಏನು ಕೇಳೋ ಅಂಥದ್ದು ಮಂಗಾಗುತ್ತೆ ನನಗೆ ನನ್ನ ಮಕ್ಳಿಗೆ ಏನು ಬಂದಿತ್ತು ಓದ್ತೊಂಬಂಗೆ ಆಗುತ್ತೆ ಬೋಲ ಒಳ್ಳೆ ನನ್ನ ಮಕ್ಕಳಲ್ಲ ಬಿಡತ್ತ ಇವಾಗ ಯಾಕೆ ತೆಗ್ದಿಕ್ಕೆ ಒಳಕಿಕ್ಕಾನ ಮೊಳಕೆಳಿ ತಿರುಗಿ ಏನೋ ಬಂದ್ರ ನನ್ನ ಮಗ ಮತ್ತೆ ನೋಡಿರಿ ಒಳಕಿಕ್ಕ ಬಚ್ಚಿಕ್ಕಪ್ಪ ಹೇಳ್ತೀನಿ ನಾನೆಲ್ಲ ನಾವು ಯಾಕೆ ತಂದಿಲ್ಲ ಅಂತ ಹೇಳ್ತೀನಿ ಸುಮ್ಮನೆ ಯಾಕೆ ತೊಂದ್ರತೀರ ನೋಡಿದರೆ ತಂದೈದ್ನಿ ಏನು ಬಿಡು ನಮಗೆ ರಾಗಿ ಸಿಟ್ಟಿಲ್ಲ ಮಾಡ್ಕೊಂಡು ಅಂತ ಹೇಳ್ತೀನಿ ಒಳಕಿಕ್ಕು ಹೊರಗಿದ್ರೆ ಎಳ್ಕೊಂಡು ಹೋಗ್ಬಿಡ್ತಾನೆ ಅವನು ಒಳಕ್ಕೆ ಬರಲ್ವಾ ಒಳಕಿಕ್ಕಿರಿ ಒಳಕ್ಕೆ ಬರಲ್ಲ ಹಿಂದ್ಲಾರಲ್ಲ ಮುಂದ್ಲಾರಲ್ಲ ಲಕ್ಷ್ಮಿ ರೇಖಿಗೆಲ್ಲ ರಾಗಿ ಕೊಡ್ತಾನೆ ನಮಗೆ ಕೊಡಲ್ಲ ಅದಕ್ಕೆ ನಾನು ನಿಲ್ಲೋದು ನೋಡಿ ಹೋಗಿ ಬಂದುಬಿಟ್ಟು ಸೀಲಾನ್ ಹೆಂಗೆ ನಮ್ಮ ಸಂಬು ಬೇರೆ ಬಂದ ಅವನು ಬಂದುಬಿಟ್ಟ ಅವನು ನೊಂದ್ಕೊಂತಾನೆ ಹಿಂದ್ಲಾರಲ್ಲ ಮುಂದ್ಲಾರಲ್ಲ ಎಲ್ಲರಿಗೂ ಕೊಡ್ತಾನೆ ನಮ್ಮಂತರಿ ಕೊಡಲ್ಲ ಅಂತ ನೋಡ್ತಾ ಇರ್ರಿ ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.